ಸಂತೋಷದಿಂದ ಉಂಟಾಗೋಣ, ಈ ಭವ್ಯ ಆಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ಸಂತೋಷದಿಂದ ಉಂಟಾಗೋಣ, ಈ ಭವ್ಯ ಆಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ದೇವವಾಕ್ಯವ ಕೇಳೋಣ, ಮನದೀರಿಸೋಣ, ಆತ್ಮಬಲ ವರಗಳಿಂದ ಜಗದಿ ಮುಳಗೋಣ. ದೇವವಾಕ್ಯವ ಕೇಳೋಣ, ಮನದೀರಿಸೋಣ, ಆತ್ಮಬಲದ ವರಗಳಿಂದ ಜಗದಿ ಮುಳಗೋಣ. ಜಗಕ್ಕೆ ರಕ್ಷಣೆ ತರುವವರು ಯೇಸು ಎನ್ನೋಣ, ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಸಂತೋಷದಿಂದ ಉಂಟಾಗೋಣ, ಈ ಭವ್ಯ ಆಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ಪ್ರಿಯರಿಂದಿನ ಬಲಿ ಪೂಜೆಯನ್ನು ಇಲ್ಲಿ ನೆರೆದಿರುವ ಎಲ್ಲ ವಿಶ್ವಾಸಿಗಳ ಅಭಿಪ್ರಾಯಗಳಿಗಾಗಿ, ಜಾಲತಾಣದಲ್ಲಿ ಪ್ರಾರ್ಥನೆಯ ನೆರವಾಗಿ ಕೋರುವವರಿಗಾಗಿ ಹಾಗೂ ವಿಶೇಷವಾಗಿ ಇಂದು ತಮ್ಮ ಅಭಿಪ್ರಾಯಗಳಿಗಾಗಿ ಬಲಿಪೂಜೆ ಕಾಣಿಕೆ ನೀಡಿರುವವರಿಗಾಗಿ ಅರ್ಪಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿ, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಿಸಿರಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರ ಸಮ್ಮುಖದಲ್ಲಿ ನಾವೆಲ್ಲರೂ ನೆರೆದಿದ್ದೇವೆ. ನಮ್ಮ ಪ್ರಾರ್ಥನೆಗಳನ್ನು ದೇವ ಮಾತೆಯ ಮುಖಾಂತರ ದೇವರ ಸನ್ನಿಧಿಯಲ್ಲಿ ನಾವು ಸಮರ್ಪಿಸೋಣ. ಹಾಗೆ ಇಂದು ಧರ್ಮಸಭೆಯು ಸಂತ ಪೀಟರ್ ಕ್ಲೆವರ್ ಇವರ ಒಂದು ಸ್ಮರಣೆಯನ್ನು ಮಾಡುತ್ತಿದೆ. ಈ ಒಬ್ಬ ಸಂತರು 17ನೇ ಶತಮಾನದಲ್ಲಿ ಜೀವಿಸಿದಂಥವರು. ಸುಮಾರು 1610 ಹಾಗೂ 1616ರಲ್ಲಿ ಒಬ್ಬ ಯಾಜಕರಾಗಿ ಅವರು ಈ ಒಂದು ಸ್ಲೇವ್ ಟ್ರೇಡಲ್ಲಿ ದಕ್ಷಿಣ ಅಮೇರಿಕಾ ದೇಶದಲ್ಲಿ ಜನರನ್ನು ಮಾರಾಟ ಮಾಡುತ್ತಿದ್ದರು. ಬೇರೆಯವರಿಗೆ ಒಂದು ವಸ್ತುವಿನ ರೀತಿಯಲ್ಲಿ ಜನರನ್ನು ಮಾರಾಟ ಮಾಡ್ತಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಈ ಸಂತರು ತಾವೇ ಒಬ್ಬ ಮನುಷ್ಯನಾಗಿ, ತಾವೇ ಒಬ್ಬ ವಸ್ತುವಾಗಿ ಮಾರಾಟಗೊಂಡು ಅಲ್ಲಿ ಹೋಗಿ ಆ ಜನರ ಒಂದು ಆಧ್ಯಾತ್ಮಿಕತೆಯ ಕೊರತೆಯನ್ನು ಅವರು ನೀಗಿಸುತ್ತಾರೆ. ಇಂತಹ ಒಬ್ಬ ಸಂತರ ಮಾರ್ಗವನ್ನು ನಾವು ಅನುಸರಿಸಿ ನಡೆಯುವಾಗ ದೇವರೇ ನಮ್ಮ ಮಧ್ಯದಲ್ಲಿರುವಂತಹ ಬಂಧಿತರಿಗೆ ಬಿಡುಗಡೆಯನ್ನು ನೀಡಲು ಬೇಕಾಗಿರುವ ಕೃಪಾವರವನ್ನು ದಯಪಾಲಿಸಿರಿ ಎಂದು ಇಂದಿನ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಮಹಿಮೆ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ದೇವನಿಗೆ ಪಿತ ದೇವನಿಗೆ ಸ್ವರ್ಗನಿಗೆ ಸೃಷ್ಟಿಕರ್ತನಿಗೆ ಒಡೆಯನಿಗೆ ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ಕುವರನಿಗೆ ದೇವಕುವರನಿಗೆ ರಕ್ಷಕನಿಗೆ ಲೋಕರಕ್ಷಕನಿಗೆ ಮಹಿಮೆಯು ಸಲ್ಲಲಿ. ಆತ್ಮನಿಗೆ ಪವಿತ್ರಾತ್ಮನಿಗೆ ತಾತನಿಗೆ ವರದಾತನಿಗೆ ತೇಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪುತ್ರರ ಜಯಂತಿಯು ನಮ್ಮ ರಕ್ಷಣೆಯ ಉಗಮವಾದಂತೆ ಅವರ ತಾಯಿಯ ಜನವು ನಮಗೆ ಆಂತರಿಕ ಶಾಂತಿಯನ್ನು ತಂದುಕೊಡಲಿ. ಅಂತೆಯೇ ಕನ್ಯಾ ಮರಿಯಮ್ಮನವರ ಜಯಂತಿಯ ಹಬ್ಬದಂದು ಸ್ವರ್ಗೀಯ ಕೃಪಾವರದ ಕೊಡುಗೆಯನ್ನು ನಿಮ್ಮ ಸೇವಕರಾದ ನಮಗೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರು ಕ್ರಿಸ್ತ ಯೇಸುವಿನೊಂದಿಗೆ ನಮ್ಮನ್ನು ಜೀವಂತಗೊಳಿಸಿದ್ದಾರೆ, ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ಪೌಲನು ಕೊಲೋಸಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ಕ್ರಿಸ್ತ ಯೇಸುವನ್ನು ಪ್ರಭುವಾಗಿ ಸ್ವೀಕರಿಸಿರುವುದರಿಂದ ಅವರೊಡನೆ ಐಕ್ಯತೆಯಿಂದ ಬಾಳಿರಿ. ಅವರಲ್ಲಿ ಸ್ಥಿರವಾಗಿರಿ. ಅವರನ್ನೇ ಅವಲಂಬಿಸಿ ನಿಮ್ಮ ಬಾಳೆಂಬ ಸೌಧವನ್ನು ನಿರ್ಮಿಸಿರಿ. ನೀವು ಕಲಿತುಕೊಂಡಿರುವಂತೆ ನಿಮ್ಮ ವಿಶ್ವಾಸ ಅವರಲ್ಲಿ ದೃಢವಾಗಿರಲಿ. ಕೃತಜ್ಞತೆಯು ನಿಮ್ಮಲ್ಲಿ ಉಕ್ಕೇರಲಿ. ಪ್ರಪಂಚದ ಪ್ರಬಲ ಶಕ್ತಿಗಳಿಂದಲೂ ಮಾನವ ವಿವೇಚನೆಯ ಶುಷ್ಕ ತರ್ಕ ಸಿದ್ಧಾಂತಗಳಿಂದಲೂ ಯಾರು ನಿಮ್ಮನ್ನು ಮೋಸಗೊಳಿಸಿ ವಶಪಡಿಸಿಕೊಳ್ಳದಂತೆ ಎಚ್ಚರಿಕೆಯಿಂದಿರಿ. ಇವುಗಳು ಪ್ರಾಪಂಚಿಕ ಪಾರಂಪರ್ಯಕ್ಕೆ ಮತ್ತು ವಿಶ್ವದ ಮೂಲಭೂತ ಶಕ್ತಿಗಳಿಗೆ ಸಂಬಂಧಿಸಿದುಗಳೇ ಹೊರತು ಯೇಸು ಕ್ರಿಸ್ತರಿಗಲ್ಲ. ದೈವತ್ವದ ಸಂಪೂರ್ಣತೆ ಸಶರೀರವಾಗಿ ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದೆ. ಸಕಲ ಅಧಿಪತ್ಯಕ್ಕೂ ಅಧಿಕಾರಕ್ಕೂ ಶಿರಸ್ಸು ಅವರೇ. ಅವರಲ್ಲಿ ಮಾತ್ರ ನೀವು ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಕ್ರಿಸ್ತ ಯೇಸುವಿನಲ್ಲಿಯೇ ನೀವು ಸುನ್ನತಿಯನ್ನು ಪಡೆದಿದ್ದೀರಿ. ಇದು ಶಾರೀರಿಕ ಸುನ್ನತಿಯಲ್ಲ, ಪಾಪಮಯ ಸ್ವಭಾವವನ್ನು ಕಿತ್ತೊಗೆಯುವ ಸುನ್ನತಿ. ಸ್ವಯಂ ಕ್ರಿಸ್ತ ಯೇಸುವೆ ಯೋಜಿಸಿದ ಸುನ್ನತಿ. ದೀಕ್ಷಾ ಸ್ನಾನದಲ್ಲಿ ನೀವು ಅವರೊಂದಿಗೆ ಸಮಾಧಿಯಾದಿರಿ. ಕ್ರಿಸ್ತ ಯೇಸುವನ್ನು ಮೃತರ ಮಧ್ಯದಿಂದ ದೇವರು ತಾವೇ ಎಬ್ಬಿಸಿದರು. ಈ ದೇವರ ಶಕ್ತಿಯಲ್ಲಿ ನೀವು ವಿಶ್ವಾಸವಿಟ್ಟಿರುವುದರಿಂದ ದೀಕ್ಷಾ ಸ್ನಾನದಲ್ಲಿಯೇ ನಿಮ್ಮನ್ನು ಕ್ರಿಸ್ತ ಯೇಸುವಿನೊಡನೊಂದಿಗೆ ಎಬ್ಬಿಸಲಾಯಿತು. ನಿಮ್ಮ ಪಾಪಮಯ ಜೀವನದಿಂದಲೂ ಸುನ್ನತಿರಹಿತವಾದ ಸ್ವಭಾವದಿಂದಲೂ ಒಮ್ಮೆ ನೀವು ಮೃತರಾಗಿದ್ದೀರಿ. ಆದರೆ ಈಗ ದೇವರು ಕ್ರಿಸ್ತ ಯೇಸುವಿನೊಂದಿಗೆ ನಿಮ್ಮನ್ನು ಜೀವಂತಗೊಳಿಸಿದ್ದಾರೆ. ಅವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ನಮ್ಮನ್ನು ಬಂಧಿಸಿದ್ದ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು
ಕ್ರಿಸ್ತ ಯೇಸು ತೊಡೆದು ಹಾಕಿದ್ದಲ್ಲದೆ ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಬಲಾಢ್ಯ ಒಡೆಯರನ್ನು, ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ನಾವು ಗಳಿಸಿದ ಜಯದ ನಿಮಿತ್ತ ಜನರೆಲ್ಲರ ಮುಂದೆ ಶಿಲುಬೆಯ ವಿಜಯೋತ್ಸವದಲ್ಲಿ ಅವರನ್ನು ಸೆರೆಯಾಳುಗಳನ್ನಾಗಿ ಪ್ರದರ್ಶಿಸಿದ್ದಾರೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ದೇವ ನನ್ನೊಡೆಯ, ಮಾಡುವೆ ನಿನ್ನ ಗುಣಗಾನ ಯುಗ ಯುಗಾಂತರಕ್ಕೂ. ನಿನ್ನ ನಾಮಕ್ಕೆ ನಮನ, ಹೊಗಳುವೆನು ನಾ ದಿನ ದಿನವೂ ನಿನ್ನನ್ನು, ಭಜಿಸುವೆನು ಎಂದೆಂದಿಗೂ ನಿನ್ನ ಹೆಸರನ್ನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಶೀಲನು, ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭು ನಿನ್ನನ್ನು ಸ್ತುತಿಪುದು ಸೃಷ್ಟಿ ಎಲ್ಲವೂ, ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು. ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು, ವರ್ಣಿಸುವರವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. Hallelujah, 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 hallelujah. ಸಜೀವವನ್ನು ಕೊಡುವಂಥದ್ದು ದೇವರಾತ್ಮವೇ, ನಿತ್ಯ ಜೀವವನ್ನೀವ ನುಡಿ ಇರುವುದು ತಮ್ಮಲ್ಲಿ. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಪ್ರಾರ್ಥನೆ ಮಾಡಲು ಬೆಟ್ಟವನ್ನು ಏರಿದರು. ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಕಳೆದರು. ಬೆಳಗಾದಾಗ ತಮ್ಮ ಶಿಷ್ಯರನ್ನು ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಪ್ರೇಷಿತರು ಎಂದು ಹೆಸರಿಟ್ಟರು. ಹೀಗೆ ಆಯ್ಕೆಯಾದವರು ಯಾರೆಂದರೆ, ಪೇತ್ರನೆಂದು ಹೆಸರು ಪಡೆದ ಸಿಮೋನ ಮತ್ತು ಅವನ ಸಹೋದರ ಅಂದ್ರೇಯ, ಯಾಕೋಬ ಮತ್ತು ಯೋವಾನ, ಫಿಲಿಪ್ಪ ಮತ್ತು ಬಾರ್ತಲೋಮಾಯ, ಮಥಾಯ ಮತ್ತು ತೋಮ, ಅಲ್ಫಾಯನ ಮಗ ಯಾಕೋಬ ಮತ್ತು ದೇಶಾಭಿಮಾನಿ ಎನಿಸಿಕೊಂಡಿದ್ದ ಸಿಮೋನ, ಯಾಕೋಬನ ಮಗ ಯೂದ ಮತ್ತು ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕಾರಿಯೋತ. ಅನಂತರ ಯೇಸು ಅವರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು. ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು. ಜುದೇಯ ಪ್ರಾಂತ್ಯದಲ್ಲೂ ಜೆರುಸಲೇಮ್ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಹಾಗೂ ಸಿದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತು. ಯೇಸುವಿನ ಬೋಧನೆಯನ್ನು ಕೇಳುವುದಕ್ಕೂ ತಮ್ಮ ರೋಗ ರುಜಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದ್ದರು.
ದೆವ್ವ ಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು. ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಎಲ್ಲರನ್ನೂ ಗುಣಪಡಿಸುತ್ತಿತ್ತು. ಆದುದರಿಂದ ಅಲ್ಲಿದ್ದ ಜನರೆಲ್ಲರೂ ಯೇಸುವನ್ನು ಮುಟ್ಟಲು ತವಕ ಪಡುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶವು ಅತಿ ಸುಂದರವಾದಂತಹ ಶುಭ ಸಂದೇಶ. ಇದನ್ನು ನಾವು ಅನೇಕ ಬಾರಿ ಆಲಿಸಿದ್ದೇವೆ. ಆದರೆ ಈ ಶುಭ ಸಂದೇಶವು ನಮ್ಮ ಜೀವನಕ್ಕೆ ಏನನ್ನು ನೀಡುತ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನು ಆಯ್ಕೆ ಮಾಡುವುದಕ್ಕೆ ಮುಂಚೆ ಪ್ರಾರ್ಥನೆಯಲ್ಲಿ ತೊಡಗಿದ್ದರು. ಅವರು ಪ್ರಾರ್ಥಿಸಿದ ನಂತರ ಒಂದು ನಿರ್ಧಾರವನ್ನು ಮಾಡುತ್ತಾರೆ. ಅನೇಕರು ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನಾವು ದೇವಾಲಯಕ್ಕೆ ಹೋಗ್ತೇವೆ. ಅದು ನಮ್ಮಲ್ಲಿ ವಾಡಿಕೆ ಇದೆ. ದೇವಾಲಯಕ್ಕೆ ಹೋಗಿ ಮೊಣಕಾಲೂರಿ ಅಲ್ಲಿ ಪ್ರಾರ್ಥನೆ ಮಾಡಿ ಅದಾದ ನಂತರ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಪ್ರಾರಂಭಿಸ್ತೇವೆ. ಹಾಗೆ ಈ ರೈತರನ್ನು ನೋಡಿ, ಬಿತ್ತನೆ ಕಾಲ ಬಂದಾಗ ಮೊದಲು ತಮ್ಮ ಒಂದು ನೆಲ ಏನಿದೆ, ತಮ್ಮ ಭೂಮಿಯನ್ನು ಆಶೀರ್ವದಿಸ್ತಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅದಾದ ನಂತರ ಬಿತ್ತನೆಯನ್ನು ಮಾಡ್ತಾ ಅವರು ತಮ್ಮ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಇದು ಸರ್ವೇಸಾಮಾನ್ಯ. ಆದರೆ ಇಲ್ಲಿ ಒಂದು ಖಚಿತವಾದಂತಹ ನಿರ್ಧಾರ ಮಾಡಬೇಕಿತ್ತು ಪ್ರಭು ಯೇಸು ಕ್ರಿಸ್ತರು. ಆ ನಿರ್ಧಾರ ಏನು ಅಂತ ಹೇಳಿದರೆ, ತನ್ನ ಸಾಮ್ರಾಜ್ಯವನ್ನು, ದೇವರ ಸಾಮ್ರಾಜ್ಯವನ್ನು ಮುಂದುವರೆಸಲು ಬೇಕಾದಂತಹ ಶಿಷ್ಯರು. ಇಂತಹ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ. ಅದನ್ನೇ ನಮ್ಮ ಸಂವಿಧಾನ, ನಮ್ಮ ಕಥೋಲಿಕ ಧರ್ಮಸಭೆಯ ಸಂವಿಧಾನ ದೇ ವರ್ಬುಮ್ ಎನ್ನುವಂತಹ ಒಂದು ಪರಿಪತ್ರ ಹೇಳುತ್ತೆ. 21ನೇ ವಾಕ್ಯದಲ್ಲಿ ಹೇಳುತ್ತೆ, ನಾವು ಮಾಡುವ ಪ್ರತಿಯೊಂದು ಕಾರ್ಯವು, ನಾವು ಮಾಡುವಂಥ ಪ್ರತಿಯೊಂದು ನಿರ್ಧಾರವೂ ಸಹ ಪ್ರಾರ್ಥನೆಯಿಂದ ಕೂಡಿರಬೇಕಾಗಿರುತ್ತದೆ. ಯಾವಾಗ ನಾವು ಪ್ರಾರ್ಥಿಸಿ ಒಂದು ಕೆಲಸವನ್ನು ಪ್ರಾರಂಭಿಸುತ್ತೇವೋ ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗೆ ಇರ್ತಾರೆ. ಅವರು ತಮ್ಮ ಕಾವಲು ದೂತರುಗಳನ್ನು ನಮ್ಮೊಂದಿಗೆ ಕಳುಹಿಸಿ ನಮ್ಮ ಕಾಲು ನೆಲಕ್ಕೆ ತಾಗದಂತೆ, ಕೀರ್ತನೆಗಾರ 91ರಲ್ಲಿ ಹೇಳುವಂತೆ, ನಮ್ಮ ಕಾಲು ಕೂಡ ನೆಲಕ್ಕೆ ತಾಗದಂತೆ ನಮ್ಮನ್ನು ಸಂರಕ್ಷಿಸಿ ನಮ್ಮ ಕೆಲಸದಲ್ಲಿ ಅವರು ಮುನ್ನಡೆಸುತ್ತಾರೆ. ಇದು ಮೊದಲನೆಯ ವಿಷಯ ಇಂದಿನ ಶುಭ ಸಂದೇಶದಲ್ಲಿ ಬರುವಂಥದ್ದು. ಹಾಗೂ ಎರಡನೇದಾಗಿ ಅವರು ತಮ್ಮ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಎಂತಹ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ? ವಿವಿಧ ಜನಾಂಗದ ಶಿಷ್ಯರನ್ನು. ಒಬ್ಬ ಬೆಸ್ತನಾಗಿದ್ದ, ಇನ್ನೊಬ್ಬ ಬಡಗಿಯಾಗಿದ್ದ, ಮತ್ತೊಬ್ಬ ಸುಂಕ ವಸೂಲಿಯವನಾಗಿದ್ದ, ಇನ್ನೊಬ್ಬ ಗುರುದ್ರೋಹಿಯಾಗಿದ್ದ. ಎಲ್ಲ ರೀತಿಯ ವ್ಯಕ್ತಿಗಳನ್ನು ಸಹ ಪ್ರಭು ಯೇಸು ಕ್ರಿಸ್ತರು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಅವರ ಜೀವನದಲ್ಲಿ ಒಂದು ಗುರಿ ಇತ್ತು. ಇಂದು ನನ್ನನ್ನು ಈ ಪೇತ್ರನು ಬಿಟ್ಟುಕೊಟ್ಟರೂ ಸಹ ನಾಳೆ ದಿನ ನನ್ನ ಧರ್ಮಸಭೆಗೋಸ್ಕರ ತಾನು ತನ್ನ ಪ್ರಾಣವನ್ನು ನೀಡುತ್ತಾನೆ ಎಂದು ಪ್ರಭು ಯೇಸು ಕ್ರಿಸ್ತರು ನಂಬಿದ್ದರು. ಅದೇ ರೀತಿ ಯೂದಾಸನು ತನ್ನೊಂದಿಗೆ ಆತನು ಇದ್ದರೂ ಸಹ ಮುಂದೊಂದು ದಿನ ಅವರನ್ನು ಹಿಡಿದುಕೊಡ್ತಾರೆ ಅಂತೇಳಿ ಸಹ ಪ್ರಭು ಯೇಸು ಕ್ರಿಸ್ತರಿಗೆ ತಿಳಿದಿತ್ತು. ಆದರೂ ಸಹ ಅವರೆಲ್ಲರನ್ನೂ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ನಮ್ಮ ಪ್ರಸ್ತುತ ಕಥೋಲಿಕ ಧರ್ಮಸಭೆಯೂ ಹಾಗಿದೆ. ಎಲ್ಲ ರೀತಿಯ ಜನರನ್ನು ಆಹ್ವಾನಿಸುತ್ತದೆ. ಅದರಲ್ಲಿ ಪಾಪಿ ಆಗಿರಬಹುದು, ಪುಣ್ಯವಂತನಾಗಿರಬಹುದು, ಅಥವಾ ಶ್ರೀಮಂತನಾಗಿರಬಹುದು, ಬಡವನಾಗಿರಬಹುದು, ದೀನನಾಗಿರಬಹುದು, ಅಥವಾ ದೈವತ್ವವನ್ನು ಹೊಂದಿರುವಂತಹನಾಗಿರಬಹುದು. ಎಲ್ಲರನ್ನೂ ಸಹ ಕಥೋಲಿಕ ಧರ್ಮಸಭೆಯು ಆಹ್ವಾನಿಸುತ್ತದೆ. ಆಹ್ವಾನಿಸಿ ಅವರಿಗೆ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರುತ್ತಾ ನೀವು ಸಹ ಮನ ಪರಿವರ್ತನೆ ಹೊಂದಿ ಹೋಗಿ ಪ್ರಭು ಕ್ರಿಸ್ತರ ಶಿಷ್ಯರಂತೆ ನೀವು ಹೋಗಿ ಶುಭ ಸಂದೇಶವನ್ನು ಸಾರಿ ಎಂದು ಧರ್ಮಸಭೆಯು ನುಡಿಯುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಆಲಿಸುತ್ತೇವೆ. ಆಲಿಸಿದ ನಂತರ ನಾವು ಪೇತ್ರನಂತೆ ಪ್ರಭುವಿಗೋಸ್ಕರ ಪ್ರಾಣವನ್ನು ನೀಡುತ್ತೇವೋ ಅಥವಾ ಯೂದನಂತೆ ಪ್ರಭುವನ್ನು ಹಿಡಿದುಕೊಡುತ್ತೇವೋ ಎಂಬುದು ನಮಗೆ ಬಿಟ್ಟಿದ್ದಂತಹ ವಿಷಯ. ಹಾಗಾಗಿ ಪ್ರಿಯರೇ, ನಮ್ಮ ಧರ್ಮಸಭೆಯಲ್ಲಿ ಕೇವಲ ಒಬ್ಬರು ಮಾತ್ರವಲ್ಲ, ಅನೇಕ ಜನರಿದ್ದಾರೆ. ಎಲ್ಲರೂ ಸಹ ಪ್ರಭುವನ್ನು ಪ್ರೀತಿಸ್ತೇನೆ ಅಂತೇಳಿ ಹೇಳ್ತಾರೆ. ಆದರೆ ಆ ಪ್ರೀತಿಯನ್ನು ಬಲ್ಲಂಥವರು ಪ್ರಭು ಕ್ರಿಸ್ತರೊಬ್ಬರೇ. ಹಾಗಾಗಿ ಇಂದಿನ ಬಲಿಪೂಜೆಯನ್ನು ಪ್ರಾರ್ಥಿಸಬೇಕಾದ್ರೆ ಮೊದಲನೇದಾಗಿ ನಾವು ಪ್ರಾರಂಭಿಸುವ ಕೆಲಸವು ಪ್ರಾರ್ಥನೆಯಿಂದ ಪ್ರಾರಂಭಿಸಲೆಂದು ನಾವು ಒಂದು ನಿರ್ಧಾರವನ್ನು ಮಾಡೋಣ. ಹಾಗೂ ಎರಡನೇದಾಗಿ ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಆಲಿಸಿದಂಥ ನಾವೆಲ್ಲರೂ ಸಹ ಪ್ರಭುವಿಗೋಸ್ಕರ ಪ್ರಭುವಿನ ಶುಭ ಸಂದೇಶವನ್ನು ನಾವು ಸಹ ನಮ್ಮ ಜೀವನದ ಮುಖಾಂತರ ಪರರಿಗೆ ಬೋಧಿಸಲು ಮುಂದಾಗೋಣ. ಇದಕ್ಕೆ ಬೇಕಾಗಿರೋ ಕೃಪಾವರಕ್ಕಾಗಿ ಇಂದಿನ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್.
ಸ್ವೀಕರಿಸೋ ಹೇ ದೇವಾ ನನ್ನಯ ಜೀವನವಾ ನಾನು ನನಗೆ ಸ್ವೀಕರಿಸೋ ಸ್ವೀಕರಿಸೋ ದೇವಾ ಸ್ವೀಕರಿಸೋ ಹೇ ದೇವಾ ನನ್ನಯ ಜೀವನವಾ ನಾನು ನನಗೆ ಸ್ವೀಕರಿಸೋ ಸ್ವೀಕರಿಸೋ ದೇವಾ ಆಸೆ ಆಕಾಂಕ್ಷೆ ಪ್ರತಿಭೆ ದುರ್ಬಲತೆ ನನ್ನಲ್ಲಿ ಅವಿತಿರಲು ಆಸೆ ಆಕಾಂಕ್ಷೆ ಪ್ರತಿಭೆ ದುರ್ಬಲತೆ ನನ್ನಲ್ಲಿ ಅವಿತಿರಲು ಅಳುಕುತ ಅಂಜುತ ಅರ್ಪಿಪೇದನೆ ಸ್ವೀಕರಿಸೋ ದೇವಾ ಅಳುಕುತ ಅಂಜುತ ಅರ್ಪಿಪೇದನೆ ಸ್ವೀಕರಿಸೋ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಏಕೈಕ ಪುತ್ರರ ಮಾನವತ್ವ ನಮಗೆ ನೆರವಾಗಲಿ. ಪರಿಶುದ್ಧ ಕನ್ಯೆಯ ಉದರದಲ್ಲಿ ಜನಿಸಿದ ಅವರು ಆಕೆಯ ಕನ್ನತ್ವವನ್ನು ಕುಂದಿಸದೆ ಅವರ ಸಮಗ್ರತೆಯನ್ನು ಪವಿತ್ರಗೊಳಿಸಿದರು. ಅವರು ನಮ್ಮ ದುಷ್ಕೃತ್ಯಗಳನ್ನು ನಮ್ಮಿಂದ ತೊಲಗಿಸಿ ನಮ್ಮ ಬಲಿ ಅರ್ಪಣೆಯು ನಿಮಗೆ ಅಂಗೀಕೃತವಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ
ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ವಿತರಿಸಲಾಗುವ ಪರಮಪ್ರಸಾದವನ್ನು ಪಾಪ ನಿವೇದನೆ ಸಂಸ್ಕಾರದಲ್ಲಿ ಪಾಲ್ಗೊಂಡ ಕಥೋಲಿಕರು ಮಾತ್ರ ಸ್ವೀಕರಿಸಬೇಕು. ಅನ್ಯ ಧರ್ಮೀಯರಿದ್ದರೆ ನಿಮ್ಮ ಸ್ಥಳದಲ್ಲಿಯೇ ಕುಳಿತು ಪ್ರಾರ್ಥಿಸಬೇಕಾಗಿ ವಿನಂತಿ.
ಪ್ರಾರ್ಥಿಸೋಣ. ಪ್ರಭು ಕನ್ಯಾ ಮರಿಯಮ್ಮನವರ ಜಯಂತಿಯು ಅಖಿಲ ಲೋಕಕ್ಕೆ ನಿರೀಕ್ಷೆ ಹಾಗೂ ರಕ್ಷಣೆಯ ಉದಯ ತಂದಿತು. ಈ ಪವಿತ್ರ ರಹಸ್ಯಗಳ ಮೂಲಕ ನೀವು ನವೀಕರಿಸಿದ ನಿಮ್ಮ ಧರ್ಮಸಭೆಯು ಇಂದು ಹರ್ಷಾನಂದದಿಂದ ನಿಮ್ಮನ್ನು ಸ್ತುತಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರೋಣ. ಪರಿಶುದ್ಧ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲವನ್ನು ರಕ್ಷಿಸಲು ತಮ್ಮ ಕರುಣೆಯಿಂದ ಇಚ್ಛಿಸಿದ ದೇವರು ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸಮೃದ್ಧಪಡಿಸಲಿ. ಜೀವದಾತರನ್ನು ಪಡೆಯಲು ಕನ್ಯಾ ಮರಿಯಮ್ಮನವರ ಮುಖಾಂತರ ಯೋಗ್ಯರೆಂದು ಪರಿಗಣಿತರಾದ ನೀವು ಯಾವಾಗಲೂ ಎಲ್ಲೆಲ್ಲೂ ಆಕೆಯ ಸಂರಕ್ಷಣೆಯನ್ನು ಅನುಭವಿಸುವಂತಾಗಲಿ. ಇಂದು ಭಕ್ತಿಯಿಂದ ಒಂದುಗೂಡಿರುವ ನೀವು ದೇವರಿಂದ ಆಧ್ಯಾತ್ಮಿಕ ಆನಂದದ ಹಾಗೂ ಸ್ವರ್ಗೀಯ ಸಂಭಾವನೆಯ ಕೊಡುಗೆಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ತಾಯಿ. ನಮೋ 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 Sia
ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.